ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯ ಗಳಿಗೆ ಭಾಗ 2 ಸಂದೇಶ 22. ಸೈತಾನನ ಬಗ್ಗೆ ಎಚ್ಚರದಿಂದಿರಿ. ಜನರು ಕೊರೋನಾ ವೈರಸ್ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ನನ್ನನ್ನು ಕೇಳುತ್ತಾರೆ. ಅವರು ಸ್ವತಂತ್ರರಾಗುವರೆಂದು ಅವರು ಭಾವಿಸುತ್ತಾರೆ. ಆದರೆ ಇಲ್ಲ, ನನ್ನ ಮಕ್ಕಳೇ, ನೀವು ಎಂದಿಗೂ ಸ್ವತಂತ್ರರಾಗುವುದಿಲ್ಲ. ಏಕೆಂದರೆ ನೀವು ನಿರಂತರವಾಗಿ ಕೆಲವು ಅಥವಾ ಅನೇಕ ವಿಷಯಗಳ ಯೋಜನೆಗಳಲ್ಲಿ ನಿರತರಾಗಿರುತ್ತೀರಿ. ಜಗತ್ತಿನಲ್ಲಿ ಪರಿಸ್ಥಿತಿಗಳು ಉತ್ತಮಗೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಸೈತಾನನು ತುಂಬಾ ಕುತಂತ್ರಿ ಮತ್ತು ಜನರಿಗೆ ಹಾನಿ ಮಾಡಲು ಯಾವಾಗಲೂ ಕೆಟ್ಟದ್ದನ್ನು ಯೋಜಿಸುತ್ತಾನೆ. ಸೈತಾನನು ಪ್ರತಿದಿನ ಒಂದು ಹುರಿಯುವ ಬಾಂಡಲೆ ಅಥವಾ ಅಂಚನ್ನು ಕೈಯಲ್ಲಿ ಒಯ್ಯುತ್ತಾನೆ ಮತ್ತು ಯಾರೂ ನನ್ನನ್ನು ತಡೆಯುವುದಿಲ್ಲ ಎಂದು ಹೇಳುತ್ತಾನೆ. ಕೊನೆಯ ಹುರಿಯುವ ಬಾಂಡಲೆ ಅಥವಾ ತವವನ್ನು ಕರೆದುಕೊಳ್ಳುವವರೆಗೆ ಪ್ರತಿಯೊಬ್ಬರೂ ಇಂಜೆಕ್ಷನ್ ಅಥವಾ ಲಸಿಕೆಯನ್ನು ಪಡೆಯುತ್ತಾರೆ ಮತ್ತು ಸ್ವೀಕರಿಸುತ್ತಾರೆ. ಇಡೀ ಜಗತ್ತು ಸೂಜಿಯನ್ನು ಸ್ವೀಕರಿಸಬೇಕು. ಆಗ ಅವನು ಅವರನ್ನು ನಿಯಂತ್ರಿಸಲಾಗುವುದು. ಅವರು ನನಗೆ ಸೇರಿದವರು ಎಂಬುದು ಸೈತಾನನ ಮಾತುಗಳು. ಆದರೆ ಲಸಿಕೆ ಪಡೆದವರಿಗೆ ಇನ್ನೂ ಒಂದು ಮಾರ್ಗವಿದೆ.